ಸೊ ಗೆಳೆಯರೆ, ಪ್ರಪಂಚದ ಯಾವುದೇ ಒಂದು ಮೂಲೆಯಲ್ಲಿ ಯಾರಾದರೂ ನಷ್ಟವನ್ನು ಎದುರಿಸ್ತಾ ಇದ್ರೆ ಅದರ ಅಡಿಯಲ್ಲಿ ಖಂಡಿತವಾಗಿಯೂ ಯಾರಾದರೂ ಲಾಭ ಪಡೆಯುತ್ತಾರೆ ಅನ್ನೋದು ಪ್ರಕೃತಿಯ ನಿಯಮವಾಗಿದೆ. ಹಾಗೂ ಅಧಿಕಾರದಲ್ಲಿರುವ ಯಾರಾದರೂ ಬೀಳ್ತಾ ಇದ್ರೆ, ಯಾರದು ಸಿಂಹಾಸನ ಕಳೆದು ಹೋಗ್ತಿದ್ರೆ ಆಗ ಖಂಡಿತವಾಗ್ಲೂ ಅವರ ಜಾಗದಲ್ಲಿ ಬೇರೆಯವರು ಬರ್ತಾರೆ ಮತ್ತು ಅವರ ಸ್ಥಾನವನ್ನು ಬೇರೆಯವರು ತುಂಬ್ತಾರೆ. ಸದ್ಯಕ್ಕೆ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿಯೂ ಕೂಡ ಹೀಗೆ ನಡೆಯುತ್ತಿದೆ. ನಿಮಗೆ ಗೊತ್ತೇ ಇದೆ, ಈ ಸಮಯದಲ್ಲಿ ಜಪಾನ್ನಿಂದ ಚೀನಾದವರೆಗೆ ಮತ್ತು ಚೀನಾದಿಂದ ಇಡೀ ಏಷ್ಯಾದಿಂದ ಹೋಗುತ್ತಾ ಯುರೋಪಿಯನ್ನವರೆಗೆ ಅನೇಕ ದೇಶಗಳ ಆರ್ಥಿಕತೆಗಳು ಆರ್ಥಿಕ ಹಿಂಜರಿತವನ್ನು ಎದುರಿಸುತ್ತಿವೆ ಅಥವಾ ಆರ್ಥಿಕ ಹಿಂಜರಿತದ ಅಂಚಿನಲ್ಲಿ ನಿಂತಿವೆ. ಹಾಗೂ ಇದರಿಂದಾಗಿ ಇಡೀ ಪ್ರಪಂಚದ ಪವರ್ ಸೆಂಟರ್ ಇರುವಂತಹದ್ದು ತುಂಬ ವೇಗವಾಗಿ ಬದಲಾಗ್ತಾ ಇದೆ. ಉದಾಹರಣೆಗೆ ಜಪಾನ್ನ ಆರ್ಥಿಕತೆಯನ್ನು ತಗೊಳ್ಳಿ. ಜಪಾನ್ನ ಆರ್ಥಿಕತೆಯು ವಿಶ್ವದ 3ನೇ ಅತ್ಯಂತ ಶಕ್ತಿಶಾಲಿಯಾಗಿರ್ತಿತ್ತು ಹಾಗೂ ಅದು ಕಳೆದ 20ರಿಂದ 22 ವರ್ಷಗಳಿಂದ ತನ್ನ ಸ್ಥಾನವನ್ನು ಉಳಿಸಿಕೊಂಡಿತ್ತು. ಆದರೆ ಈ ವರ್ಷ 2024ರಲ್ಲಿ ಅದರ ಆರ್ಥಿಕ ಸ್ಥಿತಿಯು ಭಯಾನಕ ವೇಗದಲ್ಲಿ ಕುಸಿದು 4ನೇ ಸ್ಥಾನಕ್ಕೆ ತಲುಪಿದೆ ಹಾಗೂ 3ನೇ ಸ್ಥಾನಕ್ಕೆ ಜರ್ಮನಿ ಸ್ಥಳಾಂತರಗೊಂಡಿದೆ. ಇದಷ್ಟೇ ಅಲ್ಲದೆ ಜಪಾನ್ ಎಷ್ಟು ವೇಗವಾಗಿ ಕುಸಿಯುತ್ತಿದೆ ಅಂದರೆ ಈ ವರ್ಷದ ಅಂತ್ಯದ ವೇಳೆಗೆ ಅಥವಾ ಮುಂದಿನ ವರ್ಷದ ಪ್ರಾರಂಭದ 1 ಅಥವಾ 2 ತಿಂಗಳಲ್ಲಿ ಭಾರತವು ಜಪಾನನ್ನು ಹಿಂದಿಕ್ಕಿ 4ನೇ ಸ್ಥಾನಕ್ಕೆ ಹೋಗುತ್ತದೆ ಅಂತ ನಿರೀಕ್ಷಿಸಲಾಗಿದೆ. ಹಾಗೂ ಗೆಳೆಯರೆ, ನೀವೇ ಯೋಚಿಸಿ, ಸುಮಾರು 30 ವರ್ಷಗಳ ಕಾಲ ವಿಶ್ವದ 2ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದ್ದ, ಅದರ ನಂತರ 23 ವರ್ಷಗಳ ಕಾಲ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದ್ದ ದೇಶ ಈಗ ಅದು ಮುಂದಿನ ವರ್ಷದ ವೇಳೆಗೆ 5ನೇ ಸ್ಥಾನದಲ್ಲಿರ್ತದೆ ಮತ್ತು ಅದು 5ನೇ ಸ್ಥಾನದಲ್ಲಿ ಉಳಿಯಲು ಕೂಡ ಹೆಣಗಾಡಲಿದೆ. ಹೇಗೆ ಜಪಾನ್ನ ಆರ್ಥಿಕತೆ ಸ್ಥಿತಿ ಕುಸಿದಿದೆ, ಹಾಗೇನೆ ಪ್ರಪಂಚದಲ್ಲಿ ಅದರ ಪ್ರಾಮುಖ್ಯತೆಯು ಕೂಡ ಕುಸಿಯುತ್ತಿದೆ. ಯಾಕಂದರೆ 5-6 ವರ್ಷಗಳ ಹಿಂದೆ ಇದ್ದ ಜಪಾನ್ನ ಆ ಪ್ರಾಬಲ್ಯ ಈಗಿಲ್ಲ. ಆದರೆ ಹೇಗೆ ಜಪಾನ್ ಅವನತಿ ಹೊಂದುತ್ತಿದೆ, ಭಾರತವು ಅದರ ಸ್ಥಾನವನ್ನು ಪಡೆದುಕೊಳ್ಳುತ್ತಿದೆ. ಹಾಗೂ ನೀವು ಭಾರತದ ಸ್ಥಿತಿಯನ್ನು ಸಹ ನೋಡ್ತಾ ಇದ್ದೀರಿ. 5 ವರ್ಷಗಳ ಹಿಂದೆ ಭಾರತಕ್ಕೆ ಇಂದಿನಷ್ಟು ಬೇಡಿಕೆ, ಇಷ್ಟು ಡಿಮ್ಯಾಂಡ್ ಇದ್ದಿದ್ದಿಲ್ಲ. ಆದರೆ ನಾನು ನಿಮಗೆ ವಿಡಿಯೋದ ಆರಂಭದಲ್ಲಿ ಲಾ ಆಫ್ ಎವರೇಜಸ್ ಬಗ್ಗೆ ಹೇಳಿದಂತೆ, ಅಂದರೆ ಯಾರೊಬ್ಬರ ಲಾಭವು ಇನ್ನೊಬ್ಬರಿಗೆ ನಷ್ಟವಾಗ್ತದೆ. ಈಗ ಅದು ನಿಖರವಾಗಿ ಹೀಗೇನೆ ನಡೆಯುತ್ತಿದೆ. ಆ್ಯಕ್ಚುಲಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತೆ ಇತ್ತೀಚೆಗೆ ಒಂದು ರಿಪೋರ್ಟ್ ಬಂದಿದ್ದು, ಭಾರತದ ಖಜಾನೆಯು ಮತ್ತೊಂದು ಬಾರಿಗೆ 1 ವಾರದಲ್ಲಿ $5 ಬಿಲಿಯನ್ ಹೆಚ್ಚಾಗಿದೆ. ಈಗ ಸುಮಾರು $657 ಬಿಲಿಯನ್ ತಲುಪಿದೆ. ಹಾಗೂ ಇದು ಇತ್ತೀಚೆಗೆ ಭಾರತದ ಖಜಾನೆಯಲ್ಲಿ ಅತಿ ದೊಡ್ಡ ಜಿಗಿತವಾಗಿದ್ದು, ಇದಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿದರೆ ನೀವು ಆಶ್ಚರ್ಯಚಕಿತರಾಗ್ತೀರಿ. ಯಾಕಂದರೆ ಇದಕ್ಕೆ ಕಾರಣ ಚೀನಾ ಆಗಿದೆ. ಆ್ಯಕ್ಚುಲಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ, ಇತ್ತೀಚೆಗಷ್ಟೇ ಭಾರತವನ್ನು JP ಮಾರ್ಗನ್ ಇಂಡೆಕ್ಸ್ಗೆ ಸೇರಿಸಲಾಗಿದ್ದು, ಅದನ್ನು ಸೇರಿಸಿದ ಕೂಡಲೇ ಭಾರತದ ಮೇಲೆ ಸುಮಾರು $2.5ರಿಂದ $3 ಬಿಲಿಯನ್ ಮಳೆಯಾಗಿದೆ. ಅಂದರೆ ಈ ಫಂಡ್ನ ಮೂಲಕ ಭಾರತದಲ್ಲಿ ಉತ್ತಮ ಪ್ರಮಾಣದ ಹಣದ ಮಳೆಯಾಗಿದೆ. ಭಾರತೀಯ ಎಕಾನಮಿಯಲ್ಲಿ ಹಣ ಬರೋದಕ್ಕೆ ಪ್ರಾರಂಭಿಸಿದೆ. ಆದರೆ ಈ ವಿಷಯ ಇಲ್ಲಿಗೆ ನಿಲ್ಲೋದಿಲ್ಲ. ಯಾಕಂದರೆ ಈ ಫಂಡಿಂಗಿಂದ ಈ ವರ್ಷ ಭಾರತದಲ್ಲಿ ಸುಮಾರು $40 ಬಿಲಿಯನ್ ಎಕಾನಮಿ ಬರಲಿದೆ. ಅಂದರೆ ಭಾರತದಲ್ಲಿ ಸುಮಾರು $40 ಬಿಲಿಯನ್ ಹೂಡಿಕೆ ಆಗ್ತದೆ ಅನ್ನೋ ವರದಿಗಳು ಬರ್ತಾ ಇವೆ. ಹಾಗೂ ಅದನ್ನು ಕೂಡ ಕೇವಲ ಈ JP ಮಾರ್ಗನ್ ಇಂಡೆಕ್ಸ್ನ ಕಾರಣದಿಂದಾಗಿ. ಈಗಂತೂ ಭಾರತದ ಆರ್ಥಿಕತೆಗೆ ಬಂಪರ್ ಹಣ ಬರ್ತಾ ಇದೆ ಅನ್ನೋದು ಸ್ಪಷ್ಟವಾಗಿದೆ. ಹಾಗೆಯೇ ಭಾರತಕ್ಕೆ ಲಾಭವಾಗುತ್ತಿದೆ ಅಂದರೆ ಯಾರಿಗಾದರೂ ನಷ್ಟ ಆಗ್ತಿರ್ಬಹುದಲ್ಲ? ಹೌದು ಗೆಳೆಯರೆ, ಖಂಡಿತವಾಗಲೂ ನಷ್ಟವಾಗ್ತಿದೆ. ಹಾಗೂ ಇದರಲ್ಲಿ ಎಲ್ಲಕ್ಕಿಂತ ದೊಡ್ಡ ನಷ್ಟ ಚೀನಾಗೆ ಆಗ್ತಾ ಇದೆ. ಆ್ಯಕ್ಚುಲಿ ಭಾರತವನ್ನು JP ಮಾರ್ಗನ್ ಇಂಡೆಕ್ಸಲ್ಲಿ ಯಾಕೆ ಸೇರಿಸಲಾಗಿದೆ ಅಂದರೆ, ಅಮೇರಿಕಾದ ಹೂಡಿಕೆದಾರರು ಈಗ ತಮ್ಮ ಹಣವನ್ನು ಡೈವರ್ಸಿಫೈಗೊಳಿಸಲು ಬಯಸ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಗೊತ್ತಿದೆ, ಚೀನಾದ ಆರ್ಥಿಕತೆಯು ಆರ್ಥಿಕ ಹಿಂಜರಿತದ ಮೂಲಕ ಹೋಗ್ತಾ ಇದೆ ಮತ್ತು ಚೀನಾದ ಆರ್ಥಿಕತೆಯ ಬಲೂನು ಯಾವಾಗ ಬೇಕಾದರೂ ಹೊಡೆಯಬಹುದು ಅಂತ. ಅದಕ್ಕಾಗಿ ಅವರು ಚೀನಾದಿಂದ ತಮ್ಮ ಹಣವನ್ನು ಹಿಂಪಡೆಯುತ್ತಿದ್ದಾರೆ ಮತ್ತು ಅದನ್ನು ಭಾರತದಲ್ಲಿ ಡೈವರ್ಟ್ ಮಾಡುತ್ತಿದ್ದಾರೆ. ಹಾಗೂ ಇದು ಚೀನಾಗೆ ದೊಡ್ಡ ಹೊಡೆತವಾಗಿದೆ. ಯಾಕಂದರೆ JP ಮಾರ್ಗನ್ ಇಂಡೆಕ್ಸು ಚೀನಿ ಕಂಪನಿಗಳಿಗೆ ತುಂಬ ದೈತ್ಯವಾಗಲು ಸಹಾಯ ಮಾಡಿದ ಫಂಡಿಂಗ್ ಆಗಿದೆ. ಚೀನಾದ ಆರ್ಥಿಕತೆಯನ್ನು ತುಂಬ ಸಮೃದ್ಧಗೊಳಿಸಿದೆ. ಚೀನಾದ ಆರ್ಥಿಕತೆಯನ್ನು ಶ್ರೀಮಂತಗೊಳಿಸುವಲ್ಲಿ JP ಮಾರ್ಗನ್ ಇಂಡೆಕ್ಸು ದೊಡ್ಡ ಪಾತ್ರವನ್ನು ಹೊಂದಿದೆ. ಆದರೆ ಈಗ ಇದೇ ಇಂಡೆಕ್ಸು ಅದರ ಸಮಯದ ಶಾಪವಾಗುತ್ತಿದೆ. ಯಾಕಂದರೆ ಈ ಫಂಡ್ ಒಂದು ಕಾಲದಲ್ಲಿ ಚೀನಾಗೆ ದೊಡ್ಡ ಮೊತ್ತವನ್ನು ಒದಗಿಸುತ್ತಿತ್ತು. ಈಗ ಅವುಗಳು ಆ ದೇಶದಿಂದ ಹಣವನ್ನು ಹಿಂತೆಗೆದುಕೊಳ್ಳುವ ಮಷೀನ್ ಆಗಿದ್ದು, ಭಾರತಕ್ಕೆ ಹಣವನ್ನು ನೀಡುವ ಮಷೀನ್ ಆಗಿ ಮಾರ್ಪಟ್ಟಿದೆ. ಸೊ ಗೆಳೆಯರೆ, ಭಾರತವು ಈ ವರ್ಷದ ಎಂಡ್ವರೆಗೂ ಜಪಾನ್ನ ಹಿಂದಾಕಿ
4ನೇ ಸ್ಥಾನಕ್ಕೆ ತಲುಪಲಿದೆನಾ ಅನ್ನೋದರ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಎಸ್ ಆರ್ ನೋ ಬರೆಯೋದ್ರ ಮುಖಾಂತರ ಖಂಡಿತ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.